ಸ್ಕೂಲ್ಗೆ ಹೋಗಿಲ್ಲಲ್ಲ ಇವತ್ತು. ಹಿಂಗ ಹಾಕ್ಬಿಡೋಣ. ಚೆನ್ನಾಗೈತೆ ನೋಡಿ, ತಾವೇ ಓದಿರೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ಶೂಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದಿದ್ದ ತಕ್ಷಣ ಈ ಥರ ಕಡಲೆಪುರಿ ತಗೊಂಡು ಚುರುಮುರಿ ಅಂದರೆ ಬೇಲ್ಪುರಿ ಥರ ಮಾಡ್ಕೊಂಡು ಮನೇಲಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಂಗಡಿಯಲ್ಲಿ ಮಾಡೋದಕ್ಕಿಂತ ಮನೇಲಿ ಮಾಡೋದು ತುಂಬ ಇಷ್ಟ ಆಗುತ್ತೆ ನನಗೆ, ನಮ್ಮ ಮನೆಯವ್ರಿಗೂ ಕೂಡ. ನಾಳೆ ಇನ್ನು ಊರಿಗೆ ಹೋಗಬೇಕು, ನಮ್ಮ ತಂಗಿಯವ್ರವ್ರಿಗೆ ಅವಳದು ಸೀಮಂತ. ಅದಕ್ಕೋಸ್ಕರ ನಾಳೆ ಊರಿಗೆ ಹೋಗಬೇಕು. ಇವಾಗ ನೆಕ್ಸ್ಟು ಬಟ್ಟೆಲ್ಲ ಪ್ಯಾಕ್ ಮಾಡಬೇಕು, ನಂದು ರಾಯಂದು ನಮ್ಮ ಮನೆಯವ್ರದ್ದು. ಇದು ಸ್ವಲ್ಪ ದಿನ ಚೆನ್ನಾಗೈತೆ ಟೇಸ್ಟು. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಪ್ಯಾಕ್ ಮಾಡಿದ್ದೆಲ್ಲ ಆಯಿತು. ಇನ್ನು ರೆಡಿಯಾಗಿ ಹೋಗ್ತಾ ಇರಬೇಕಷ್ಟೇ. ಇವಾಗ ನಮ್ಮ ರಾಯನ್ ಕೂಡ ರೆಡಿಯಾಗಿ ಆ ಕಡೆ ಈ ಕಡೆ ಓಡಾಡ್ತಾಯಿದ್ದೆ. ನಾವು ರೆಡಿ ಆಗಿದ್ದಾದಮೇಲೆ ಅವನ್ನ ರೆಡಿ ಮಾಡೋದು, ಫಸ್ಟೇ ರೆಡಿ ಮಾಡೋಕ್ಕೆ ಹೋಗಲ್ಲ ಅವನ್ನ. ಹೇಳಾಯ್ ಮಮ್ಮಿ, ಎಲ್ಲಿಗೆ ಹೋಗ್ತಾ ಇರೋದು? ಆನೆಕಲ್ಕ. ಯಾರ ಮನೆಕ? ಏನು ಫಂಕ್ಷನ್? ರಿತಕ್ನವ್ರಕ್ಕೊಂದು ಮನೇಲಿ. ಹೌದಿವ ಸ್ಕೂಲ್ಗೆ ಹೋಗಿಲ್ಲಲ್ಲ ನೀನು ರಾಯನ್? ಹಾಂ, ಸ್ಕೂಲ್ಗೆ ಹೋಗಿಲ್ಲಲ್ಲ ಇವತ್ತು? ನಾಳೆನೂ ಈ ಸ್ಕೂಲ್ಗೆ ಹೋಗಲ್ಲ. ಆನೆಕಲ್ಲಲ್ಲಿ ಹೋಗ್ತೀಯ ನಾಳೆ ಸ್ಕೂಲ್ಗಾ? ಆನೆಕಲ್ಲಲ್ಲಿ ಹೋಗ್ತೀಯಾ? ಹಾಂ, ಆನೆಕಲ್ಲಲ್ಲಿ ಹೋಗ್ತೀಯ ಸ್ಕೂಲ್ಗಾ? ಹಾಯ್ ಮಾಡು. ವೆಲ್ಕಮ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಬಿಸಿ ಎತ್ತ. ಊಟ ಏನು ತಿಂದೆ? ಅನ್ನ ಸಾಂಬಾರ್. ಇವಾಗ ಹೂವು ತಗೊಬೇಕು ಅಂತೇಳಿ ಮಲ್ಲಿಗೆ ಹೂವನ 2.5 kg ಬೇಕು ಅಂತೇಳಿ ಮಾರ್ಕೆಟ್ ಒಳಗಡೆ ಬಂದರೆ ಫುಲ್ಲು ರಶ್ಶು. ಒಳಗಡೆ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಹೂವಾಗ್ಲಂತೂ ಸಖತ್ತಾಗಿದ್ದವು. ಬಟ್ ಇವಾಗ ತಗೊಂಡೋದ್ರೆ ಇನ್ನು ಹಬ್ಬದವರೆಗೂ ಇರಲ್ಲ. ಹಬ್ಬದ ಟೈಮಲ್ಲಿ ಫುಲ್ಲು ರೇಟುಗಳು ಜಾಸ್ತಿ ಆಗಿಬಿಡುತ್ತೆ. ಯಾವಾಗಲೂ ಇಷ್ಟೊತ್ತಿಗೆಲ್ಲ ಮಳೆ ಅದೆಲ್ಲ ಬರ್ತಾ ಇರೋದು. ಇವಾಗ ಹೂಗಳು ಕಮ್ಮಿ ಆಗಿಬಿಡ್ತಾಯಿತ್ತು. ಬಟ್ ಈ ಟೈಮಲ್ಲಿ ಹೂವುಗಳು ಜಾಸ್ತಿ ಆಗಿಬಿಟ್ಟಿದೆ. ಮಲ್ಲಿಗೆ ಹೂವಂತೂ ಎಷ್ಟೊಂದಿದೆ ಗೊತ್ತಾ, ರಾಶಿನೇ ಇದೆ ಮಲ್ಲಿಗೆ ಹೂವಂತೂ. ಕೇಳೋರೇ ಇಲ್ಲ, ಆ ಥರ ಇದೆ. ಬಟ್ ಏನಂದರೆ ಕಮ್ಮಿ ಮಾತ್ರ ಆಗಲ್ಲ. 450ನೋ 500 ಇದೆ, ಎಷ್ಟು ಅಂತ ಸರಿಯಾಗಿ ಗೊತ್ತಿಲ್ಲ ನನಗೂ. ಇನ್ನು 2.5 kg ಹೂವು ಹಾಕ್ಸ್ಕೊಂಡು, ಇನ್ನು ಚಾಮಂತಿ ಅದೆಲ್ಲ ಏನೂ ಬೇಡ, ಬರೀ ಮಲ್ಲಿಗೆ ಹೂವು ಮಾತ್ರ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದ ತಕ್ಷಣ ನಮ್ಮ ಮನೆಯವರು ಇರೋ ಅಂಗಡಿಯಲ್ಲಿ ತಗೊಳ್ಳೋಣ, ಯಾವುದಾದ್ರೂ ಫಸ್ಟಲ್ಲೇ ಇರೋದ್ರಲ್ಲಿ ಅಂತ ಹೇಳಿ ಯೋಚನೆ ಮಾಡಲ್ಲ. ಮಾರ್ಕೆಟ್ ಪೂರ್ತಿ 1-2 ರೌಂಡ್ ಹೊಡೆದ್ಬಿಟ್ಟು ಬಂದು ಆಮೇಲೆ ಫಸ್ಟಲ್ಲಿ ಇರೋ ಅಂಗಡಿಗಳಲ್ಲೇ ತಗೊತಾರೆ. ಯಾಕಂತಲೇ ಗೊತ್ತಿಲ್ಲ. ಬನ್ನಿ ಇವಾಗ ಆನೆಕಲ್ಗೆ ಹೋಗೋಣ. ಆನೆಕಲ್ಗೆ ಬಂದಿದ್ದಾಯಿತು. ನಮ್ಮ ಭವಿ ಆಲ್ರೆಡಿ ಮೆಹಂದಿ ಹಾಕ್ತಾವಳೆ ನಮ್ಮ ತಂಗಿ ಮಗಳಿಗೆ. ಇನ್ನು ಪಾಪ ಅವಳು ರಾತ್ರಿ ಎಲ್ಲ ಅವ್ರ ಅಮ್ಮನಿಗೆ ಹಾಕಿ ಇವಾಗ ಅವಳ ಮಗಳಿಗೆ ಹಾಕ್ತಾವಳೆ. ನನ್ನ ಮಗನಂತೂ ಫುಲ್ಲು ಖುಷಿ ಇವಾಗ. ನಮ್ಮಮ್ಮ ನಮ್ಮ ತಂಗಿ ಇಬ್ಬರು ನೆನ್ನೆನೇ ಬಂದಿದ್ದರು. ನೋಡಪ್ಪು, ಇನ್ನೋಡು ಭವಿ ಅದನ್ನ ಹೊರೇಲಿಲ್ಲ. ಎಲ್ಲ ಜುಟ್ಟು ಕಿಲಿಕ್ ಬಿಡ ನಿಂಗೆ. ಹಿಂಗೆ ಹಾಕೋಣ, ಚೆನ್ನಾಗಿರ್ತೈತೆ. ಹಿಂಗೆ ಹಾಕ್ಬಿಡೋಣ, ಇಲ್ಲಿ ಹಾಕ್ಬಿಡೋಣ ಕೊಂಡೆ. ಇಲ್ಲೇ ಬಾರ, ನೀನು ಬರ್ತಾನೆ ಅಲ್ಲಿ ಎತ್ತಿಗೆ ಬಿಡು. ಅದೇನೋ ಗೊತ್ತಿಲ್ಲ, ಎಲ್ಲಿಗೋದ್ರೂ ಹೂವು ಸಿಗ್ಬಿಡ್ರಿ ಸಾಕು, ನಾನು ಆರಾಮಾಗಿ ಕಟ್ಕೊಂಡು ಹೊಲ್ಕೊಂಡು ಇಲ್ಲ ದಿಂಡುಗಳು ಸುತ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಹೂವು ಒಂದಿದ್ರೆ ಸಾಕು ನನಗೆಲ್ಲ ಕೆಲಸ ಇದ್ದಂಗೆ. ಅದಿದ್ದರೆ ಏನೋ ಒಂಥರ ಮನ್ಸಿಗೆ ತೃಪ್ತಿ. ಮತ್ತು ಮಲ್ಲಿಗೆ ಹೂವಲ್ಲಿ ಹಾರಕ್ಕೆ ಮತ್ತು ಮುಡ್ಕೊಳ್ಳೋ ದಿಂಡಿಗೆ ಇನ್ನು ಏನೇನಿಗೆ ಬೇಕೋ ಮತ್ತು ಕಟ್ಕೊಳ್ಳೋ ಹೂಗಳಿಗೆಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ ನಾವಂತೂ. ಇನ್ನು ನಮ್ಮ ಮನೆಯವರು ನಮ್ಮ ತಂಗಿಯವ್ರ ಹಸ್ಬೆಂಡು ಫುಲ್ಲು ಏನೇನು ಡೆಕೋರೇಷನ್ಗೆ ಐಟಮ್ ಎಲ್ಲ ರೆಡಿ ಮಾಡ್ಕೊಬೇಕು. ಇವಾಗಲೇ ರೆಡಿ ಮಾಡಿ ಜೋಡಿಸಿ ಇಟ್ಕೊತವ್ರೆ. ಇವಾಗ ಸ್ಟಾರ್ಟ್ ಮಾಡಿದ್ರು. ಇವಾಗ ಎಷ್ಟು ಗೊತ್ತಾ ಟೈಮು? ಸುಮಾರು 4:15 ಗಂಟೆ ಆಗ್ತಾ ಬಂದಿದೆ. ಇವಾಗ ಸ್ಟಾರ್ಟ್ ಮಾಡಿದ್ರು ಬೆಳಗ್ಗೆ 3 ಗಂಟೆ 4 ಗಂಟೆ ಕಂಪಲ್ಸರಿ ಆಗೇ ಆಗುತ್ತೆ. ಇನ್ನು ಅಷ್ಟರಲ್ಲಿ ಪೆಂಡಲ್ ಐಟಮ್ ಎಲ್ಲ ರೆಡಿ ಮಾಡಿ ಅವರು ತಗೊಂಬಂದು ಹಾಕ್ಬಿಟ್ಟು ಹೊರಟೋದ್ರು. ಇವರಿಬ್ಬರು ಏನೋ ಹೊರಗಡೆ ಕುತ್ಕೊಂಡು ಫುಲ್ಲು ಖುಷಿಯಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಾವ್ರೆ.
ನಮ್ಮ ಬವಿಗಂತೂ ಪಾಪ ಪಿಕ್ಸ್ ಇವತ್ತು ನೈಟ್ ಎಲ್ಲ ನಿದ್ದೆ ಇಲ್ಲ ಅಂತೇಳಿ ನಾವಾದರೂ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡಿಬಿಡ್ತೀವಿ. ಹಿಂಗೆ ಬಿಡ್ತಾಳೆ ಕಣ್ಣುಗಳು ಓತು ಬಿಟ್ಟಂಗೆ. ಇದು ಕೋತಿ ಬಿಟ್ಟಂಗೆ ಬಿಡೋದು. ಇವಳು ಚಿಕ್ಕ ವಯಸ್ಸಲ್ಲಿ ನನ್ನ ಕೆಲಸ ಬೇಕಾದ್ರೆ ಎಷ್ಟು ನೈಸ್ ಮಾಡೋಳು ಗೊತ್ತಾ ಇವಳು. ಕಾಲಲ್ಲೆಲ್ಲ ಹಿಡ್ಕೊಂತ ಇದ್ದವಳು. ಅದೆಲ್ಲ ನಮ್ಗೆ ಮಾತಕ್ಕೆ ಮುಂಚೆ ಮಾತಾಡೋದು ಬಿಟ್ಬಿಡ್ತಾ ಇರ್ಲಿಲ್ಲ ನನ್ನ ಜೊತೆ. ಅವಾಗ ಯಾರು ಇರ್ತಿದ್ರಲ್ಲ, ಯಾರು ಮಾಡ್ತಾ ಇರಲಿಲ್ಲ ಇವಳನ್ನ. ಕಾಲಲ್ಲಿ ಇಸ್ಕೊಳ್ಳೋದು, ಕಾಲಲ್ಲಿ ಪಿಸ್ನೆಕ್ ಫೇಸ್ ಪಿಸ್ಕುಡಿ ಪಿಸ್ನೆಕ್ ಫೇಸ್ ನೋಡಿ. ಅದೆಲ್ಲ ತಲೆ ಮಸಾಜ್ ಅಲ್ಲ ಇವಳು ಮಾತ್ರ ನನ್ನ ಫ್ರೆಂಡ್ಗೆ ಯಾರು ಬಂದ್ರೆ ಚೆನ್ನಾಗಿ ಮಾತಾಡೋಳು. ಇವಳು ಫ್ರೆಂಡ್ಗಳು ಬಂದ್ರೆ ನಾವು ಅವತ್ತೊಂದ್ಸತಿ ಅವ್ರು 4 ಜನ ಕರ್ಕೊಂಡ್ಬಂದ್ಬಿಟ್ಟವಳೆ. ನಾವು ಯಾರನ್ನು ಮಾತಾಡ್ಸೇ ಇಲ್ಲ, ನಾವು ಬೇಕು ಅಂತಾನೆ ಮಾತಾಡ್ಸಿಲ್ಲ. ಅನಿ ಯಾರ ನೆಂಟ್ರು ಬಂದ್ರೆ ಹೋಗಿ ರೂಮಾಗಿರೋಳು. ಅವಳು ಏನು ಮಾಡ್ತಿದ್ಲು ಗೊತ್ತಾ, ಸೀದಾ ರೂಮ್ ಕೊಳ್ತೋತಾ ಇದ್ಲು. ರೂಮ್ ಕೊಳ್ತೋದ್ರೆ ಆಚೆಗೆ ಬರ್ತಾನೇ ಇರಲಿಲ್ಲ ಅವಳು. ಆಯ್ತಾ ತಿರ್ಗಾಡಿದ ಆನೆಕಲ್ಲೆಲ್ಲ? ಎಲ್ಲಿಗೆ ಬಂದಿರೋದು ನಾವು? ಬೆಳಗ್ಗೆ ಹೇಳ್ತಾ ಇದ್ದೆ ಅಂಗನವಾಡಿ ಕಳಿಸ್ಬಿಡ್ತೀಯ ನನ್ನ ಅಂತ. ಹಾಂ ರಾಯನ್ ಹಾಂ ಹೋಗಿಲ್ಲಲ್ಲ ಇವತ್ತು. ಶೈಲಮ್ಮ ಬೈತೈತಿರು. ಏನು ಹೇಳ್ತೀಯಮ್ಮ? ಅಯ್ಯೋ ಕಲ್ದಿರ ಅದೇ ಆಗ್ತು ಹೇಳಿ. ಬೇಗ ಬೇಗ ಸ್ವಲ್ಪ ಮುಗಿಸ್ಕೊಂಡ್ರೆ ಕೆಲಸ ಎಲ್ಲ ಬೇಗ ಬೇಗ ಎಲ್ಲ ಮಾಡಬೇಕಂತಂದರೆ ನೀವು 1-2 ದಿನ ಮುಂಚೆನೇ ಬುಕ್ ಮಾಡ್ಕೊಬೇಕಾಗಿತ್ತು. ಇಳಿಬಾ ಕೆಳಗಡೆ ರಾಯನ್. ಕೆಳಗಡೆ ಇಲ್ಲಪ್ಪ ಬೇಡ, ಅಷ್ಟು ಮೇಲೆ ಬಿದ್ದೋಗ್ತೀಯ. ಬೇಡ ಬೇಡ ಬಿದ್ದೋಗ್ತೀವಿ. ಜಂಪ್ ಮಾಡ್ತೀಯಾ? ಜಂಪ್ ಮಾಡ್ಬೇಕು ಇವಾಗ. ನಾನು ಜಂಪ್ ಮಾಡಿಸ್ತೀನಿ. ಹಾಂ ವೆರಿ ಗುಡ್. ಕೆಲಸ ಬಿಟ್ಟರೆಲ್ಲ ಕೊಡೋಕ್ಕಾಗಲ್ಲ. ಇವುಗಳೆಲ್ಲ ನಿದ್ದೆ ಮಾಡ್ತವೆ. ಇನ್ನು ಇವು ಪರ್ ಸೇಮ್ ಡೇರೆ ಪೂಗಿಂದ ಬಿಡಿದಂಗೆ ಅವು ಇಲ್ಲೇಡ. ಕೆಲಸ ಬರ್ದಿದ್ದವ್ರು ಕೊಟ್ರೆ ನೋಡಿ ಹಿಂಗೆ ಆಗೋದು. ಇವಾಗ ನಿಮ್ಮ ಬವಿ ಇನ್ನೇನು ಆರಾಮಾಗಿ ನಿಮ್ಮ ಮಾಮನ ಕೂಡ ಕೆಲ್ಸಕ್ಕೆ ಹೋಗ್ಬೋದಲ್ಲ. ಸ್ಟ್ರೈಟಾಗಿ ಹಾಕು. ನಿಮ್ಮ ಮಾವನ್ ನಿಂದಲೇ ಅಲ್ಲಿ ಬಂದೈತೆ. ನಿಮ್ಮ ಮಾವನ್ ನೋಡಿ ಎಲ್ಲ ಎಲ್ಲಿ ಕೂಚಿದ್ರೆ ಎಳ್ಕೋಗ್ತೈತೆ ನೋಡಿ. ಇವಳು ಮಾತ್ರ ಊರಿಗೆ ಮುಂಚೆ ಹಾಕ್ಕೊಂಡ್ಬಿಟ್ಟವಳು ಮೆಹಂದಿ. ನನಗಿನ್ನ ಯಾವುದಿಲ್ಲ ನೋಡಿ ಗಾಯ್ಸ್. ಚೆನ್ನಾಗೈತೆ. ಪೆನ್ನಲ್ಲಿ ಬರ್ಕೊಂಡು ಹಾಕ್ಕೊಂಡಿರೋದು. ಎಲ್ಲೈತೆ ಹಂಗೆ ಅನಿಸ್ತೈತೆ ಅದು. ಪೆನ್ನಲ್ಲಿ ಬರೆಯೋಕತ್ತೈತಮ್ಮ. ಪೆನ್ನಲ್ಲಿ ಬರ್ಕೊಂಡೆ ಹಾಕ್ದಂಗೆ ಐತೆ. ಬೇಗ ಬೇಗ ಹಾಕ್ರಿ. ನಮ್ಮ ಮನೆಯವರು ಜೊತೇಲಿದ್ದರೆ ಸಾಕು. ನೈಟೆಲ್ಲ ನಿದ್ದೆ ಇಲ್ದಿರ ಬೇಕಾದರೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀವಿ. ಒಬ್ಬರ ಜೊತೆಗೆ ಒಬ್ಬರಿದ್ದರೆ ಕೆಲಸ ಹೋಗೋದೇ ಗೊತ್ತಾಗಲ್ಲ. ಎಲ್ಲರೂ ಒಂದೊಂದು ಕೈ ಹಾಕಿ ಬೇಗ ಬೇಗ ಮಾಡ್ಕೊಬೋದಲ್ಲ ಅಂತೇಳಿ ನಮ್ಮ ಮನೆಯವರು ಒಬ್ಬರೇ ಮಾಡ್ತಾರೆ ಇನ್ನು ಅಂತೇಳಿ ನಾನು ಬೋವಿ ಸ್ಮಾರ್ಟಾಗಿ ನಾನು ಕುಚ್ಚಿಡ್ಕೊಂಡು ಅವಳು ರೆಂಬೆಗಳು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕೊಡ್ತಾಯಿದ್ದೀವಿ. ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ನಾವು ಎಷ್ಟು ಮಾಡಿದ್ರೂ ಅವ್ರ ಪರ್ಫೆಕ್ಷನಲ್ಲೇ ಅವ್ರು ಮಾಡೋದು. ನಾವು ಮಾಡಿದ್ದೆಲ್ಲ ಕನ್ಸಿಡರ್ ಕೂಡ ಮಾಡಲ್ಲ ಅವರು. ಸರಿ ಇಲ್ಲಿ ಆಗಲಿ ಒಂದು ಅಳಿಲು ಸೇವೆ ಅನ್ನೋ ಥರ ಏನೋ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದೀವಿ. ಒಬ್ಬರೇ ಕಷ್ಟಪಡಬೇಕಲ್ಲ. ಇನ್ನು ರಾತ್ರಿ ಎಲ್ಲ ನಿದ್ದೆ ಇಲ್ಲಾಂದರೆ ನೆಕ್ಸ್ಟು ಫಂಕ್ಷನ್ ಡೇ ದಿನ ಆಮೇಲೆ ಇನ್ನೂ ಬಾಧೆ ಆಗಿಬಿಡುತ್ತೆ. ಬೆಳಗ್ಗೆ ಬೇಗ ಎದ್ದೇಳಲ್ಲ ಅಂತೇಳಿ. ಇವಾಗ ಇವಾಗ ಜಾಸ್ತಿ ಐತೆ ಆಗ್ತಾ ಇದೆಯಾ? ಜಾಸ್ತಿ ಇಲ್ಲ ಆಗೋದಕ್ಕೆ ವಸ್ತು ಮುಂದೆ ಹೋಗ್ಕೊಂಡು ಆಲ್ರೆಡಿ ಡೆಕೋರೇಷನ್ ಎಲ್ಲ ಮುಗ್ದಾಗಿದೆ. ಒಳಗಡೆ ಏನು ಮಾಡಬೇಕು ಅದೆಲ್ಲನೂ ಇನ್ನು ಹೊರಗಡೆ ಮಾತ್ರ ತೋಮಲ್ಲೇ ಹಾಕ್ತವ್ರೆ. ಹೊರಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ಜಾಗ ಸಾಕಾಗಿಲ್ಲಲ್ಲ, ಸ್ವಲ್ಪ ಸಿಂಪಲ್ಲಾಗಿರಲಿ ಅಂತೇಳಿ ಚಿಕ್ಕದಾಗಿ ಮಂಟಪ ಥರ ಹಾಕಿದ್ದಾರೆ. ಇನ್ನು ಸ್ವಲ್ಪ ಜಾಗ ಏನಾದರೂ ಸ್ವಲ್ಪ ದೊಡ್ಡದಾಗಿ ಆಗಂಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಸದ್ಯಕ್ಕೆ ಇವಾಗ ಇದಿರಲಿ. ಫಸ್ಟ್ ಸರಿ ಹಂಗೆ ಪಾಪ ಸೀಮಂತ ಮಾಡ್ಕೊಬೇಕು ಅಂತೇಳಿ ಸೀಮಂತಕ್ಕೆ ಮುಂಚೆನೇ ಡೆಲಿವರಿ ಆಗೋಯಿತು. ಈ ಸರಿ ಮಾಡೋಣ ಚೆನ್ನಾಗಿ ಅಂತೇಳಿ ನೀಟಾಗಿ ಮಾಡಿದ್ದಾರೆ. ಅಂತೂ ನನಗಂತೂ ಡೆಕೋರೇಷನ್ ರೆಡಿ ಆಯ್ತಲ್ಲ ಸಾಕು ಅಷ್ಟೇ ಅನ್ನಿಸ್ತು. ಇನ್ನು ಇವಾಗ ಹೊರಗಡೆ ಅವರು ಆಚೆ ಆರ್ಚ್ ಥರ ಮಾಡಿರೋದಕ್ಕೆಲ್ಲನೂ ಹೂವು ರೆಡಿ ಮಾಡ್ಕೊತಾ ಇದ್ದಾರೆ. ಯಾರು? ನಾನು ಯಾವಾಗಲೂ ಲೇಟಾಗಿ ಎದ್ದೇಳೋದು. ನೀನು ಯಾಕೆ
ಅವ್ನು ಬಂದ್ಕೊಂಡಿದ್ನಲ್ಲ ಪವನ್ನ ನಾನು ಒಬ್ಬನೇ ತಾನೇ ಮಲ್ಕೊಂಡಿದ್ದಿದ್ದೆ ಅಲ್ಲಿ. ನೋಡು ಆರಕ್ಕೆ ಚೆನ್ನಾಗೈತೆನಾ, ತಾವ್ರೆ ಹೊಲ್ದಿರೋದು ಚೆನ್ನಾಗೈತೆ ನೋಡು, ತಾವ್ರೆ ಹೊಲ್ದಿರೋದು. ತಿರುಗಿ ಓದ್ತದೆ ಬೇಡ, ಜೇಂಟ್ ಮಾಡ್ಕೊಟ್ಬಿಡೋದು. ಇವ್ರ ಮನೆ ಪಕ್ಕದಲ್ಲೇ ಸೀರೆ ಏನೆಯೋ ಮಗ್ಗ ಇದೆ, ಅದೇ ಸೌಂಡು ಜಾಸ್ತಿ. ಹೊರಗಡೆ ಹೋಗಿದ ತಕ್ಷಣ ಸೌಂಡ್ ಬರುತ್ತೆ. ರಂಗೋಲಿ ಹಾಕ್ಬೇಕಂದ್ರೆ ಅದೇನು ನನಗೆ ಇವಾಗ ಇಷ್ಟನೇ ಆಗಲ್ಲ. ಚಿಕ್ಕದಾಗಿ ಒಂದು ಸ್ವಲ್ಪ ಹಾಕ್ಬಿಡ್ಬೇಕಾದ್ರೆ ಬಿಟ್ಬಿಡ್ತೀನಿ. ಜಾಸ್ತಿ ಎಲ್ಲ ಹಾಕಬೇಕು ಅಂದರೆ ಏನೋ ಒಂಥರ ಕಷ್ಟ ಆಗ್ತಾ ಇರುತ್ತೆ ನನಗೆ. ಇಷ್ಟನೇ ಆಗಲ್ಲ ದೊಡ್ಡದಾಗಿ ಹಾಕಬೇಕು ಅಂತೇಳಿ. ಚಿಕ್ಕದಾಗಿ ಬೇಕಾದರೆ ಹಾಕ್ಬಿಡ್ತೀನಿ. ಇನ್ನು ನಾನು ದೊಡ್ಡದಾಗಿ ರಂಗೋಲಿ ಹಾಕ್ತಾಯಿದ್ದೆ, ಅವರೆಲ್ಲ ಅದಕ್ಕೆಲ್ಲ ನೀಟಾಗಿ ಬಣ್ಣ ಹಚ್ತಾಯಿದ್ರು. ರಂಗೋಲಿ ನೀಟಾಗಿ ಬಂತು, ಇಷ್ಟ ಆಯಿತು ನನಗೆ. ಆ ಮಿಷಿನ್ದು ಎಷ್ಟು ಸೌಂಡ್ ಬರುತ್ತೆ ಗೊತ್ತಾ, ನಾನು ಮಾತಾಡೋದು ಅಲ್ಲಿ ಅವ್ರು ಮಾತಾಡ್ತಾ ಇರೋದು ಏನು ಒಂಚೂರು ಕೇಳಿಸ್ತಾನೆ ಇಲ್ಲ, ಅಷ್ಟೊಂದು ಸೌಂಡ್ ಬರ್ತಾಯಿದೆ. ಇನ್ನು ಇವಾಗ ನೆಕ್ಸ್ಟು ನಮ್ಮ ತಂಗಿನ ರೆಡಿ ಮಾಡಬೇಕು. ಅವಳಿಗೆ ರೆಡಿ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇನ್ನು ಸೀಮಂತ ಲಾಗ್ನ ಸ್ಟಾರ್ಟ್ ಮಾಡಬೇಕು. ರಂಗೋಲಿ ಎಲ್ಲ ನಾನು ಆಚೆ ಬರೋಷ್ಟರಲ್ಲಿ ಫುಲ್ಲು ಕಂಪ್ಲೀಟ್ ಮಾಡಿ ಹಾಕಿದ್ರು ಅವರು. ಎಲ್ಲ ಬಣ್ಣ ಎಲ್ಲ ತುಂಬಿಸಾಕಿದ್ರು. ಇನ್ನು ನಮ್ಮ ಮನೆಯವರು ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಮಾಡಬೇಕು, ಲೈಟುಗಳೆಲ್ಲ ಹಾಕಬೇಕು, ಮತ್ತು ಇನ್ನು ಏನೆಲ್ಲ ಬಿಟ್ಟಿದ್ದೀನಿ ಅಂತೇಳಿ ಎಲ್ಲ ಒಂದ್ಸರಿ ಚೆಕ್ ಮಾಡ್ತಾವ್ರೆ. ಇನ್ನು ಚೆಕ್ ಮಾಡಿದ್ದಿಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಬಿಟ್ಟು ನಮ್ಮ ತಂಗಿ ಕೈಯಲ್ಲಿ ಕೊಟ್ಟೆ. ಅವಳು ಹೋಗಿ ನಮ್ಮಮ್ಮ ರೆಡಿ ಆಗ್ತಾ ಇರೋದನ್ನ ವೀಡಿಯೋ ಮಾಡ್ತಾಯಿದ್ದಾಳೆ. ನಮ್ಮಮ್ಮ ವಿಡಿಯೋ ರೆಡಿ ಮಾಡೋದೆಲ್ಲ ವೀಡಿಯೋ ಮಾಡ್ತೀಯಾ ಅಂತೇಳಿ ಏನೋ ಅಂತವ್ರೆ. ಇನ್ನು ಬೆಳಗ್ಗೆನೇ ಎದ್ದು ಮಕ್ಕಳ ಜೊತೆ ಕೂತ್ಕೊಂಡು ನಾಷ್ಟ ಎಲ್ಲ ತಿಂತಾಯಿದ್ದೀವಿ. ಮೇಘ ನಿನಗ್ದಂಗೆ ನೆಗಿತಾ ಇದೆಯಾ ಭವಿ, ಬೆಗ್ಗರ್ ಥರ ಇದೆಯಾ? ನಂದು ರೆಡಿ ಆಯಿತು. ವಾವ್, ಸೂಪರ್. ನಾವೆಲ್ಲ ಇನ್ನು ರೆಡಿ ಆಗಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಪ್ಲೇಟ್ ಡೆಕೋರ್ ಮಾಡೋರು ಬಂದಿದ್ದಾರೆ. ಅವರೆಲ್ಲ ನೀಟಾಗಿ ಮನೆಯಲ್ಲೇ ಡೆಕೋರ್ ಮಾಡಿ ಅದನ್ನು ತಗೊಂಡು ಬಂದು ಇಲ್ಲಿ ಜೋಡಿಸ್ತವ್ರೆ. ಚೆನ್ನಾಗಿದೆ, ಪಾಪು ಹೆಜ್ಜೆಗಳ ಥರ ತೆಂಗಿನಕಾಯಲ್ಲಿ ಮಾಡಿರೋದು ಪೇಂಟ್ ಹಾಕಿ ಚೆನ್ನಾಗಿತ್ತು. ಇನ್ನು ಚಾಕ್ಲೇಟ್ಸು, ಇನ್ನೂ ಅವ್ರು ಮಾಡಿರೋ ಸ್ವೀಟ್ಸ್ನೆಲ್ಲ ಇವರು ಫ್ರೂಟ್ಸ್ ಎಲ್ಲ ತಗೊಂಡೋಗಿ ಅವರೇ ಅದನ್ನೆಲ್ಲ ಮಾಡಿಕೊಂಡು ಇಲ್ಲಿ ತಗೊಂಡು ಬಂದು ಇಟ್ಟಿರೋದು. ಇದನ್ನೆಲ್ಲ ನಾವೇ ಮಾಡ್ಕೊಬೋದಾಗಿತ್ತು, ಬಟ್ ಟೈಮ್ ಸೇವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೆ ಹೇಳಿದ್ದಾರೆ ಅವರು. ಇನ್ನು ನಾನು ನಮ್ಮ ತಂಗಿಗೆ ಮೇಕಪ್ ಮಾಡಿ ಕುಳಿಸ್ಬಿಟ್ಟಿದ್ದೀನಿ. ಇನ್ನು ಅವಳಿಗೆ ಗೊತ್ತಿಲ್ಲ ಯಾವ ಥರ ಹಾಕಿದ್ದೀನಿ, ಯಾವ ಥರ ರಿಯಾಕ್ಟ್ ಆಗ್ತಾಳೆ ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ಸೀಮಂತ ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಸೀಮಂತ ಲಾಗ್ ಬರೋವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.